29ರ ಚುನಾವಣೆಯಲ್ಲಿ ಮೋದಿಯವರದೇ ನಾಯಕತ್ವ ಅಂತ ಬಿಜೆಪಿ ನಾಯಕರುಗಳೇ ಹೇಳ್ತಾ ಇರುವುದಕ್ಕೆ ಕಾರಣ ಏನು? ಸೊ RSS ಮುಂದಿರುವ ಸವಾಲು ಮೋದಿಯವರ ನಂತರ JCB ರಾಜಕಾರಣವನ್ನು ಮಾಡುವ ಹಾರ್ಡ್ಲೈನರ್ ಯೋಗಿ ಆದಿತ್ಯನಾಥ್ ಬೇಕು. ಯಾಕಂದರೆ RSS ಯಾವತ್ತೂ ಕೂಡ ಆ ಸಂಘಟನೆ ಇದೆಯಲ್ಲ, ಅದು ಡೀಪ್ ರೂಟೆಡ್ ಸಂಘಟನೆ, ಮುಂದೇನು ಅನ್ನುವ ಪ್ರಶ್ನೆ ಇಟ್ಕೊಂಡೆ ಆಲೋಚನೆ ಮಾಡುತ್ತೆ. ಹೌದು. ಮೋದಿ ನಂತರ ಯಾರು ಅಂದರೆ ಮೋದಿಯನ್ನ ರಿಪ್ಲೇಸ್ ಮಾಡೋದು ನಾಟ್ ಸೋ ಈಸಿ. ಆ ಇಮೇಜ್ ಯಾವ ರೀತಿ ಬಿಲ್ಡ್ ಮಾಡಲಾಗಿದೆ ಅಂದ್ರೆ ದೇಶಕ್ಕಿಂತ ಮೋದಿಯವರು ದೊಡ್ಡವರು ಅನ್ನೋ ರೀತಿ ಇಮೇಜ್ ಅನ್ನು ಬಿಲ್ಡ್ ಮಾಡಲಾಗಿದೆ. ನಿತಿನ್ ಗಡ್ಕರಿ ಅವರು, ರಾಜನಾಥ್ ಸಿಂಗ್ ಅವರು, ಯೋಗಿ ಆದಿತ್ಯನಾಥ್, ಅಮಿತ್ ಶಾ, 4 ಜನ ಯಾರು ಆಗ್ತಾರೆ? ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವ ಚರ್ಚೆ, ಕ್ರಾಂತಿ ಅನ್ನುವಂಥದ್ದು ಕೇಳಿದಿರಿ. ಅದಕ್ಕಿಂತ ದೊಡ್ಡ ಕ್ರಾಂತಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದೆ. ಅದ್ಯಾವುದು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಬರ್ತಾ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬದಲಾವಣೆಗಾಗಿ RSS ಪ್ಲಾನ್ ಮಾಡ್ತಾ ಇದೆ, ಕಾರ್ಯರೂಪಕ್ಕೂ ಬರ್ತಾ ಇದೆ. ಹಾಗಾದ್ರೆ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ಬದಲಾಯಿಸಿದ್ರೆ ಆ ಸ್ಥಾನಕ್ಕೆ ಯಾರನ್ನ ಸೂಚಿಸುತ್ತೆ RSS ಅನ್ನುವಂಥದ್ದು ತೀವ್ರ ಸಂಚಲನವನ್ನು ಸೃಷ್ಟಿಸಿದೆ. ಅದ್ರ ಜೊತೆಗೆ ಬಿಜೆಪಿಯಲ್ಲಿಯೂ ಕೂಡ ಮೋದಿಯವರ ಉತ್ತರಾಧಿಕಾರಿ ನಾನೇ ಆಗಬೇಕು ಅಂತ ಹಲವು ಜನ ಕಾಯ್ತಾ ಇದ್ದಾರೆ. ಈ ಬೆಳವಣಿಗೆಗಳ ಸುತ್ತ ಇವತ್ತಿನ ಸಂವಾದ. ಈ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಚರ್ಚೆ ಮತ್ತು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಸರ್ ಇದು ಮೋದಿಯವರ ಬದಲಾವಣೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿದೆ ಸರ್ ಈ ಮ್ಯಾಟರ್ ಅಂತ? ಸೊ ನೀವು ಕಳೆದ ಕೆಲವು ದಿನಗಳಿಂದ, ಎಸ್ಪೆಷಲಿ 1 ವಾರ 15 ದಿವಸದಿಂದ ಕೆಲವು ಹೇಳಿಕೆಗಳು ಬರ್ತಿವೆ. ತಾವು ಸೂಕ್ಷ್ಮವಾಗಿ ಗಮನಿಸಿರ್ಬೋದು. ಲೇಟೆಸ್ಟ್ ನಿನ್ನೆ ಅಲ್ಲ ಮೊನ್ನೆ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದೇನು ಅಂದರೆ 2029ರ ಚುನಾವಣೆಯನ್ನ ಮೋದಿಯವರ ನೇತೃತ್ವದಲ್ಲೇನೆ ನಾವು ಎದುರಿಸ್ತೀವಿ ಅಂತ. ಇದು ಕೇವಲ ಸರಳವಾದ ಒಂದು ಹೇಳಿಕೆ ಅಲ್ಲ. ಆ ಪ್ರಶ್ನೆನೇ ಇರಲಿಲ್ಲ. ಈಗ ಆ ಪ್ರಶ್ನೆ ಇಲ್ವೇ ಇಲ್ಲ. ಮೋದಿಯವರು ಪ್ರಧಾನಿ ಆಗಿದ್ದಾರೆ, ಕಂಟಿನ್ಯೂ ಆಗ್ತಾರೆ ಇಲ್ವ ಅಂತ. ಆದರೆ ಇದ್ದಕ್ಕಿದ್ದ ಹಾಗೆ 29ರ ಚುನಾವಣೆಯಲ್ಲಿ ಮೋದಿಯವರದೇ ನಾಯಕತ್ವ ಅಂತ ಬಿಜೆಪಿ ನಾಯಕರುಗಳೇ ಹೇಳ್ತಾ ಇರುವುದಕ್ಕೆ ಕಾರಣ ಏನು? ದಿಸ್ ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಥಿಂಗ್ ಸರ್, ಸೊ ಇಂಡಿಯಾ ಟುಡೇ ಅನ್ನುವ ಪತ್ರಿಕೆ ಏನಿದೆ, ಅವರು ಮೂಡ್ ಆಫ್ ದ ನೇಷನ್ ಅನ್ನುವ ಒಂದು ಸರ್ವೆಯನ್ನು ಮಾಡ್ತಾರೆ. ಓಕೆ. ಆ ಸರ್ವೆಯಲ್ಲಿ ಮೋದಿ ನಂತರ ಯಾರು ಅನ್ನುವ ಪ್ರಶ್ನೆಯನ್ನ ಇನ್ನೊಂದು ರೀತಿ ಕೇಳ್ತಾರೆ. ಸೊ ಬಿಜೆಪಿಯಲ್ಲಿ ಸರ್ಕಾರದಲ್ಲಿರುವವರು ಯಾರು ಅತಿ ಹೆಚ್ಚು ಜನಪ್ರಿಯರು ಆಫ್ಟರ್ ಮೋದಿ ಅಂತ. ಸೊ ಆ ಸರ್ವೆ ಪ್ರಕಾರ ಮೋದಿಯವರ ನಂತರ ರಾಜನಾಥ್ ಸಿಂಗ್ ಅವರ ಹೆಸರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೆಚ್ಚು ಜನಪ್ರಿಯರು. ಅಂದ್ರೆ ಈ ಸರ್ವೆಗಳನ್ನೆಲ್ಲ ನಾವು ಯಾವ ರೀತಿ ನೋಡ್ಬೇಕು ಅನ್ನೋದು ನಾನು ಹೇಳಕ್ ಹೋಗಲ್ಲ. ಕಾರಣಗಳಿಲ್ಲದೆ ಏನೂ ಆಗಲ್ಲ. ಮತ್ತೆ ಅದಕ್ಕೆಲ್ಲದಕ್ಕೂ ಒಂದು ಕಾರ್ಯಕಾರಣ ಸಂಬಂಧ ಇರುತ್ತೆ. ಸೊ ಈ ಕಾರ್ಯಕಾರಣ ಸಂಬಂಧ ಇದೇನು ಗೊತ್ತಿಲ್ಲ, ನಮ್ಗೆ ದಿವಸ ಬರುತ್ತೆ. ಸೊ ಅದ್ರ ಜೊತೆ ಮೋಹನ್ ಭಾಗವತರು ಅವ್ರು ಏನು 75 ವರ್ಷದ ಗಡಿ ಮೊದಲು ಮಾತನಾಡಿದ್ರು, ರಿಟೈರ್ ಆಗಬೇಕು ಅಂದ್ರು, ಅದನ್ನ ಮಧ್ಯ ಚೇಂಜ್ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಇನ್ನೊಂದು ಹೇಳಿದ್ರು. ಸೊ ಅದಾದ್ಮೇಲೆ ಇತ್ತೀಚೆಗೆ ಅವ್ರು ಇನ್ನೊಂದು ಹೇಳಿಕೆ ಕೊಟ್ರು. ಸೊ ಮೋದಿ ನಂತರ ಯಾರು ಅನ್ನುವುದನ್ನ ಮೋದಿಯವರು ಮತ್ತು ಬಿಜೆಪಿ ತೀರ್ಮಾನ ತಗೋಬೇಕು. ನಾವು ಬಿಜೆಪಿಯ ವೆಲ್ ವಿಷರ್ ಶಕ್ತಿ ಎಷ್ಟು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕರೆಕ್ಟ್. ವೆಲ್ ವಿಷರ್ ಏನೇನು ನಿಯಂತ್ರಣ ಮಾಡ್ತಾರೆ ಅಂತ ಗೊತ್ತಿದೆ. ಸೊ ಯಾವುದೋ ಇಲ್ಲದಿದ್ದಾಗ ಇದ್ದಕ್ಕಿದ್ದ ಹಾಗೆ ಮೋದಿಯವರ ನಂತರ ಯಾರು ಅನ್ನುವುದನ್ನ ಸೊ ಬಿಜೆಪಿ ಮತ್ತು ಮೋದಿಯವರು ತೀರ್ಮಾನಿಸಬೇಕು ಅಂತ ಹೇಳುವ ಮೂಲಕ ಮೋದಿಯವರ ಹತ್ರ ನೀವು ಇಳಿಯೋದಕ್ಕೆ ಸಿದ್ಧರಾಗಿ ಅಂತ ಮೋಹನ್ ಭಾಗವತ್ ಹೇಳ್ತಿದ್ದಾರೆ. ಕರೆಕ್ಟ್. ಇಂಡೈರೆಕ್ಟ್ ಆಗಿ ಅದೇ ಅರ್ಥ ಇದೆ ಅಲ್ವಾ? ಕರೆಕ್ಟ್ ಸರ್. ಸೊ ಈ ಎಲ್ಲ ಒಂದೊಂದು ಘಟನೆಗಳು ಹೇಳಿಕೆಗಳಿಗೆ ಸಂಬಂಧ ಇದ್ದಂಗೆ ಕಾಣುತ್ತೆ. ಹೌದು. ಅದ್ರ ಜೊತೆಗೆ ನೀವು ಉತ್ತರ ಭಾರತದ ಹಿಂದಿ ಪತ್ರಿಕೆಗಳಲ್ಲಿ ಕೆಲವು ಇಂತಹ ವರದಿಗಳು ಬರ್ತೀವಿ. ಅವ್ರು 4-5 ಜನರನ್ನ ಹೆಸರುಗಳನ್ನ ಹೇಳ್ತಾರೆ. ಒಂದು ವಿಶ್ಲೇಷಣೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ದೈನಿಕ್ ಭಾಸ್ಕರ್ ಅಂತ ಪತ್ರಿಕೆ. ಸೊ ಅವ್ರು ಏನು ಹೇಳ್ತಾರೆ, ಯಾರ್ಯಾರು ಫೈಟ್ ಇದೆ ಅನ್ನೋದಕ್ಕೆ, ಮೊದಲನೇದಾಗಿ ಯೋಗಿ ಆದಿತ್ಯನಾಥ್, ಅಮಿತ್ ಶಾ, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್.
ಸೊ ಅದರ ವಿಶ್ಲೇಷಣೆ ಅಲ್ಲ, ಈಗ ರಾಜನಾಥ್ ಸಿಂಗ್ ಅವ್ರ ಹೆಸರು ಪ್ರಚಲಿತದಲ್ಲಿ ಇರ್ಲಿಲ್ಲ ಎಸ್ ಅಲ್ವಾ ಸರ್? ಎಸ್ ಈಗ 2 ಹೆಸರಿತ್ತು, ಆಮೇಲೆ ಗಡ್ಕರಿ ಅವರು ಓಕೆ ಬರ್ಬೋದು ಅನ್ನೋ ತರ ಇತ್ತು. ಅದು ಬಿಕಾಸ್ ಈಸ್ ಫ್ರಮ್ ನಾಗ್ಪುರ್, ಈಸ್ ವೆರಿ ಕ್ಲೋಸ್ ಟು RSS ಇತ್ತು. ಅದರಿಂದ ಅಂದ್ರೆ ಆದ್ರೆ ಈಗ ಈ ಅಚ್ಚರಿಯ ಹೆಸರು ಬಂದಿರೋದು ಇದ್ರ ಹಿಂದೆ ಸರ್ ಏನ್ ಕಾರಣಗಳಿರ್ಬೋದು? 2-3 ಕಾರಣ ಇರುತ್ತೆ. RSS ಇಡೀ ಬಿಜೆಪಿ ರಾಜಕಾರಣವನ್ನ ನಿಯಂತ್ರಿಸುವುದು RSS ನ ರಾಜಕೀಯ ಮುಖವಾಡವೇ ಬಿಜೆಪಿ ಅಲ್ವಾ? ಸೊ ಆದ್ರಿಂದ ಮತ್ತು RSS ಇಸ್ ಮರ್ಸಿಲೆಸ್ ಅಂತ. ಅವರು ಒಂದು ನಾಯಕತ್ವವನ್ನು ಬದಲು ಮಾಡಬೇಕಾದ್ರೆ ಯಾವತ್ತೂ ಕೂಡ ಮರ್ಸಿಗಿರ್ಸಿ ಇಟ್ಕೊಂಡವ. ಹೌದು. ಅಟಲ್ ಬಿಹಾರ್ ವಾಜಪೇಯಿ ಅವ್ರನ್ನ ಎತ್ತಿ ಇದಕ್ಕಿದ್ದಾಗ ಮನೆಗೆ ಕಳಿಸಿದ್ರು. ಅದ್ವಾನಿ ಅವರು ಜಿನ್ನಾ ಬಗ್ಗೆ ಹೇಳಿದ್ರು ಅಂತ ಕಡೆ ಇದಕ್ಕಿದ್ದಾಗ ಮೊದಲು ಕೊಟ್ಟರು. ತಕ್ಷಣ ಗುಜರಾತ್ನಲ್ಲಿದ್ದಂತಹ ಹಲವು ಭಿನ್ನಾಭಿಪ್ರಾಯಗಳನ್ನ ಮೋದಿ ಅವ್ರನ್ನ ತಂದರು, ಕೂಡಿಸಿದ್ರು. ಸೊ ಹೀಗೆ RSS ಇಸ್ ಮರ್ಸಿಲೆಸ್. ಈಗ ಅವರು ಹೊಸ ನಾಯಕತ್ವದ ಬಗ್ಗೆ, ಯಾಕಂದ್ರೆ ಜೀವನ ಇರುವವರೆಗೆ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರಕ್ಕಂತೂ ಆಗಲ್ಲ. ಹೌದು. ಆಮೇಲೆ ಮತ್ತೊಂದು ಹೆಂಗಂದ್ರೆ ಸರ್, ಈಗ RSS ಒಂದು ಪ್ರಮುಖವಾದಂತಹ ಕಾರ್ಯತಂತ್ರ ಯಾವುದು, ಸ್ಟ್ರಾಟಜಿ ಯಾವುದಪ್ಪ ಅಂದ್ರೆ ಈ ರೀತಿ ನಾಯಕತ್ವವನ್ನು ರೂಪಿಸುವ ಒಂದು ಕಾರ್ಯಗಳಲ್ಲಿ ಆ ವ್ಯಕ್ತಿಯ ಇಮೇಜ್ ಅನ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ ಅವರು. ಎಸ್, ಈ ವಾಜಪೇಯಿ ಅವ್ರಿಗೂ ಅದೇ ರೀತಿ ಮಾಡಿದ್ರು, ಅಡ್ವಾಣಿ ಅವ್ರಿಗೂ ಅದೇ ರೀತಿ ಮಾಡಿದ್ರು, ರಥಯಾತ್ರೆ ಅದು ಇದು ಅನ್ನೋ ತರ ಬಿಂಬಿಸಿದ್ರು. ಈಗ ಮೋದಿ ಅವ್ರಿಗೂ ಕೂಡ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಒಂದು ಮೋದಿ 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 ಅನ್ನೋ ತರ ಬಿಂಬಿಸಿದ್ರು. ಆದ್ರೆ ವಾಟ್ ನೆಕ್ಸ್ಟ್ ಅಂತ ಅಂದಾಗ ಆ ಹಾದಿಯಲ್ಲಿ ಯೋಗಿ ಆದಿತ್ಯನಾಥ್ ಕಾಣ್ತಾರೆ ಬಿಟ್ರೆ ನಿಮಗೆ ನಿತಿನ್ ಗಡ್ಕರಿ ಅವರಾಗ್ಲಿ ಅಥವಾ ರಾಜನಾಥ್ ಸಿಂಗ್ ಅವರಾಗಿ ಕಾಣಲ್ಲ. ಅವ್ರ ಮುಂದಿರುವ RSS ಮುಂದಿರುವ ಬಹುಮುಖ್ಯವಾದ ಸವಾಲು ಅಂದ್ರೆ ಒಂದು, ಯೋಗಿ ಆದಿತ್ಯನಾಥ್ ಈಸ್ ಎ ಹಾರ್ಡ್ ಲೈನರ್. ಈಗ RSS ಯೋಚನೆ ಮಾಡ್ತಾ ಹಾರ್ಡ್ ಲೈನರ್ ಒಬ್ಬರು ತಗೋಬೇಕು. ಈಗ ಮೋದಿಯನ್ನ ರಿಪ್ರೆಸೆಂಟ್ ಮಾಡಬೇಕು. ಮೋದಿ ಎಲ್ಲ ಸಂದರ್ಭದಲ್ಲೂ ಹಾರ್ಡ್ ಲೈನರ್ ಆಗಿ ಕಾಣಲ್ಲ. ಕರೆಕ್ಟ್, ಅವರೆಲ್ಲ ತಪ್ಕೊಂಡ್ಬಿಡ್ತಾರೆ, ಅವರು ಹಾರ್ಡ್ ಲೈನರ್ ಆಗಿ ಕಾಣಲ್ಲ. ಸೊ ಅವರು ಇಡೀ ಅವರಂದ್ರೆ ಒಂದು ಬ್ಯೂರೋಕ್ರಸಿಯ ಅವ್ರದ್ದೇ ಆದ ಒಂದು ಬ್ಯೂರೋಕ್ರಸಿಯ ಸೆಟಪ್ ಅನ್ನ ಮೋದಿ ತಯಾರು ಮಾಡ್ಕೊಂಡಿದ್ದಾರೆ. ನೀವು ಮಂತ್ರಿಗಳಲ್ಲಿ ನೋಡಿ, ಎಲ್ಲ ಬ್ಯೂರೋಕ್ರಸಿ, ಹರ್ದೀಪ್ ಸಿಂಗ್ ಪುರಿಯಿಂದ ಹಿಡಿದು ಆಲ್ ಆರ್ ಬ್ಯೂರೋಕ್ರಾಟ್ಸ್. ಪ್ರತಿಯೊಬ್ಬರು ಬ್ಯೂರೋಕ್ರಾಟ್ಸ್ ಇಟ್ಕೊಬಿಟ್ಟು ಈಸ್ ಪ್ಲೇಯಿಂಗ್ ದಿಸ್ ಗೇಮ್. ಸೊ ಇವ್ರು ಹಾಗಲ್ಲ. ಯೋಗಿ ಆದಿತ್ಯನಾಥ್ JCB ಮೂಲಕ ಮಾತನಾಡ್ತಾರೆ. ಸೊ RSS ಮುಂದಿರುವ ಸವಾಲು ಮೋದಿ ಅವರ ನಂತರ JCB ರಾಜಕಾರಣವನ್ನು ಮಾಡುವ ಹಾರ್ಡ್ ಲೈನರ್ ಯೋಗಿ ಆದಿತ್ಯನಾಥ್ ಬೇಕೋ ಅಥವಾ ಸಾಫ್ಟ್ ಆದ ಅಪ್ರೋಚ್ ಅಲ್ಲಿ ಅವ್ರಿಗೆ ಇಬ್ಬರು ಕಾಣ್ತಾರೆ. ಒಬ್ರು ನಾಗ್ಪುರಕ್ಕೆ ಅತಿ ಹತ್ತಿರವಾಗಿರುವಂತಹ ಗಡ್ಕರಿ ಅವರು, ಇನ್ನೊಂದು ರಾಜನಾಥ್ ಸಿಂಗ್ ಅವರು. ಅಮಿತ್ ಶಾ ಏನಿದ್ದಾರೆ, ಬಹಳ ಮುಖ್ಯವಾಗಿ RSSಗೆ ಇರುವ ಈ ಚಾಲೆಂಜಸ್ ಅಂದ್ರೆ ಅವರಿಗೆ ಈ ಗುಜರಾತ್ ಲಾಬಿಯ ಬಗ್ಗೆ RSSಗೆ ಒಳಗಡೆಯಿಂದ ಅತೃಪ್ತಿ ಇದೆ, ಸಂಶಯ ಇದೆ. ಸೊ ಯಾಕೆಂದ್ರೆ ಬಹುತೇಕ RSS ನಾಯಕರುಗಳನ್ನೇ ಗುಜರಾತ್ನಲ್ಲಿ ಇದ್ದವರನ್ನ ಅಶೋಕ್ ಸಿಂಘಾಲಿಂದ ಹಿಡಿದು ಅವರನ್ನ ನೇಪಥ್ಯಕ್ಕೆ ತಳ್ಳಿದವರೇ ನರೇಂದ್ರ ಮೋದಿ ಅವರು. ಆದ್ರಿಂದ ಗುಜರಾತ್ ಲಾಬಿ ಏನಿದೆ ಮತ್ತು ಗುಜರಾತ್ ಲಾಬಿಯ ಬಗ್ಗೆ ಮಾತನಾಡೋದೇನಿದೆ, ಇಬ್ಬರು ಮಾರಾಟ ಮಾಡ್ತಾರೆ, ಇಬ್ಬರು ಖರೀದಿ ಮಾಡ್ತಾರೆ. ಈ ರೀತಿ ವಾತಾವರಣ ಇರುವಾಗ ಅಮಿತ್ ಶಾ ಅವರನ್ನ ಎಷ್ಟರ ಮಟ್ಟಿಗೆ RSS ಒಪ್ಕೊಳ್ಳುತ್ತೆ, ಕನ್ಸಿಡರ್ ಮಾಡುತ್ತೆ ಮತ್ತು ಗುಜರಾತ್ ಲಾಬಿಯಿಂದ ಬಿಜೆಪಿಯ ರಾಜಕಾರಣವನ್ನ ಹೊರಗೆ ತರೋದಕ್ಕೆ RSS ಯೋಚನೆ ಮಾಡಿದರೆ ಆಗ ಅವ್ರ ಮುಂದಿರುವ 2 ಆಪ್ಷನ್ಗಳು ಅಂತಂದ್ರೆ ಒಬ್ರು ರಾಜನಾಥ್ ಸಿಂಗ್ ಅವರು, ಸೊ ಇನ್ನೊಬ್ರು ಗಡ್ಕರಿ ಅವರು. ಹೌದು ಸರ್. ಈಗ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಏನಂದ್ರೆ, ಈ ರೀತಿಯ ಪ್ರಧಾನಮಂತ್ರಿ ಹುದ್ದೆಯ ಬದಲಾವಣೆ ಅನ್ನುವಂಥದ್ದು ತೀರಾ 1 ತಿಂಗಳು 2 ತಿಂಗಳಲ್ಲಿ ಆಗುವಂಥ ವಿಚಾರಗಳಲ್ಲ. ಇದ್ರ ಹಿಂದೆ ಹಲವು ದಿನಗಳ ಸ್ಟ್ರಾಟಜಿ ಇರುತ್ತೆ, ಹಲವು ದಿನಗಳ ಕಾರ್ಯತಂತ್ರ ಇರುತ್ತೆ, ಇಷ್ಟೆಲ್ಲ ಇರುತ್ತೆ. ಹೀಗಿದ್ದಾಗ ಕಳೆದ ಒಂದು 6-8 ತಿಂಗಳ ಬೆಳವಣಿಗೆಗಳನ್ನು ನೋಡಿದ್ರೆ, ಯೋಗಿ ಆದಿತ್ಯನಾಥ್ ಬಗ್ಗೆ ಕೆಲವೊಂದು ಆರೋಪಗಳನ್ನು ಮಾಡೋದು, ನರೇಂದ್ರ ಮೋದಿ ಅವರ ಮೇಲೆ ಆರೋಪಗಳು ಬರೋದು, ಅಲ್ಲಿ ಇದೆಲ್ಲ ನೋಡ್ಕೊಂಬಂದ್ರೆ ಈ ಪ್ರಧಾನಮಂತ್ರಿ ಬದಲಾವಣೆಗೆ ಬಿಜೆಪಿ ಒಳಗೆ ತೆರೆಮರೆಯ ಪ್ರಯತ್ನಗಳನ್ನು ಮಾಡ್ತಾ ಇರೋದು ನಿಜ ಅನ್ನುವಂಥದಕ್ಕೆ ಇಂಬು ಕೊಡೋ ತರ ಇದಾವೆ. ಯು ಆರ್ ಕರೆಕ್ಟ್. ಅದ್ರ ಜೊತೆಗೆ ನಾನು ಈಸಿಯಾಗಿ ಬಿಡಲ್ಲ ಅನ್ನುವ ಸಂದೇಶವನ್ನು ಮೋದಿ ಅವರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ಅವ್ರ ಹೇಳಿಕೆ 29ರಲ್ಲಿ ಅವರೇನೆ, ನಂತರ ಅವರು ರಿಜಿಜು ಅವರು ಹೇಳಿಕೆ 29 ನಾವು ಮೋದಿ ಅವರ ನಾಯಕತ್ವದಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ ಅಂತ ಹೇಳೋದಿದೆಯಲ್ಲ, ಹಲವು ನಾಯಕರು ಆ ಹೇಳಿಕೆಗಳು ಮೋಹನ್ ಭಾಗವತ್ ಅವರ ಹೇಳಿಕೆಗೆ ವ್ಯತಿರಿಕ್ತವಾಗಿತ್ತು. ಮತ್ತೆ ಈ ಹೇಳಿಕೆ ಕೊಡ್ತಾ ಇದ್ದವರಲ್ಲ ಮೋದಿ ಅವರಿಗೆ ಆಪ್ತರಾಗಿದ್ದಾರೆ. ಹೌದು, ಆದ್ರಿಂದ ಒಂದು ರೀತಿಯಲ್ಲಿ ಈ ಹೊಸ ನಾಯಕತ್ವದ ಆಯ್ಕೆಯ ಪ್ರಕ್ರಿಯೆಯ ಬಗ್ಗೆ RSS ಆಲೋಚನೆ ಮಾಡ್ತಾ ಆಗ್ಲೇ ಇದನ್ನ ಬೇರೆ ರೀತಿ ಮೆಸೇಜ್. ಹಂಗಾದ್ರೆ ಸರ್, ಈಗ RSS ಮನಸ್ಸಲ್ಲಿ ಮತ್ತೊಂದು ಓಡ್ತಾ ಇದೆ ಅಂತ ಅನ್ಸುತ್ತೆ ಸರ್. ಏನಂದ್ರೆ, ಒಂದು ಕಡೆ ಮೋದಿ ಅವರಿಂದನೂ ಕೂಡ ವಿರೋಧ ಬರದೇ ಇರುವಂತ ನಾಯಕರು ಬೇಕು, ಜೊತೆಗೆ RSSಗೂ ಅವರಿಂದ
ಪ್ರೀತಿ ಪಾತ್ರ ನಾಯಕರು Yes, yes, ಬೇಕು. ಅದು ಇರ್ಬೇಕು. ಅಂತವ್ರ ಹಿಂದೆ ಹೋದಾಗ ಅಲ್ಲಿ ಯೋಗಿ ಅನ್ನೋದು ಇರೋದೇ ಇಲ್ವಲ್ಲ, ಯೋಗಿ ಅನ್ನೋ ಹೆಸರೇ ಇರಲ್ಲ ಅವಾಗ. ಇರಲ್ಲ. ಅವರು ಒಂದು ಅಂದ್ರೆ ಇನ್ನೊಂದು ಮಾಡ್ತಾ ಇದೆ RSS, ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದೆ. ಕರೆಕ್ಟ್. 28ರ ಹೊತ್ತಿಗೆ, ಅಂದ್ರೆ ನಾಳೆ ಬೆಳಗ್ಗೆ ಮೋದಿ ಕಳಿಸ್ತಾರೆ ಅಂತ ಹೇಳಲ್ಲ ನಾನು, ದಟ್ ಇಸ್ ರಾಂಗ್. ಆದ್ರೆ ಒಂದು ವೇದಿಕೆಯನ್ನು ಸೃಷ್ಟಿಸಬೇಕು. ಹೌದು, ಮತ್ತು ಇದಕ್ಕಿಂತ ಶಾಕಿಂಗ್ ಆಗಬಾರದು. ಹೌದು, ಇಟ್ ನಾಟ್ ಬಿ ಎ ಶಾಕ್ ಹೌದು ಟು ಎನಿಬಡಿ. ಹೌದು. So, ಆಮೇಲೆ ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಗೆಲುವಿಗೆ ಅದು ಮಾರಕ ಆಗಬಾರದು. ಸೊ ಅಂತ ಒಂದು ವಾತಾವರಣವನ್ನ RSS ಈಗಲೇ ಸೃಷ್ಟಿಸುವುದಕ್ಕೆ ಪ್ರಾರಂಭ ಮಾಡಿದೆ. ಕರೆಕ್ಟ್. ಯಾಕಂದ್ರೆ RSS ಯಾವತ್ತೂ ಕೂಡ ಆ ಸಂಘಟನೆ ಇದೆಯಲ್ಲ, ಅದು ಡೀಪ್ ರೂಟೆಡ್ ಸಂಘಟನೆ. ಮುಂದೇನು ಅನ್ನೋ ಪ್ರಶ್ನೆ ಇಟ್ಕೊಂಡೆ ಆಲೋಚನೆ ಮಾಡುತ್ತೆ. ಹೌದು. ಮೋದಿ ನಂತರ ಯಾರು ಅಂದ್ರೆ ಮೋದಿಯನ್ನ ರಿಪ್ಲೇಸ್ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ಹೌದು, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಅಲ್ಲ, RSS ಕಷ್ಟ ಆಗ್ಲಿಕ್ಕಿಲ್ಲ ಸರ್ ಅದು. RSS ಯಾಕಂದ್ರೆ ಒಂದು ಈ ಮೋದಿ ಅಂತ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದ್ರು, ವಾಜಪೇಯಿ ಅಂತ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದ್ರು, ಯೋಗಿ ಅನ್ನೋ ತರ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ತಿದ್ರು ಅಂದಾಗ ಅವ್ರಿಗೆ 1 ವರ್ಷ ಟೈಮ್ ಸಿಕ್ತಂದ್ರೆ ಆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಕ್ಕೆ ಕಷ್ಟ ಆಗಲ್ಲ ಅಂತ ಕಡಿದ್ವಿ. ಬಟ್ ಲೆಟ್ ಅಸ್ ಸಿ ದಟ್. ಅಂದ್ರೆ ಆ ಮೋದಿ ಅವರ ಇಮೇಜ್ ಬಿಲ್ಡ್ ಆದ ರೀತಿ ಇದೆಯಲ್ಲ, ಅದು ಬಹಳ ಡಿಫರೆಂಟ್ ಆದದ್ದು. ಹೌದು. ನೀವು ಇಡೀ ಅವರ ಗುಜರಾತ್ ಕಾಲಾವಧಿಯಿಂದ ಅವ್ರ ಇಮೇಜ್ ಅನ್ನ ಬಹಳ ಸಿಸ್ಟಮೆಟಿಕ್ ಆಗಿ ಡೆವಲಪ್. ಮತ್ತೊಂದು ಏನಂದ್ರೆ ಸರ್, ಪ್ರಮುಖವಾದಂತಿಲ್ಲಿ ಮೋದಿ ಅವರ ಇಮೇಜ್ ಬಿಲ್ಡ್ ಮಾಡಿರುವಂತ ಕಾಲಘಟ್ಟ ಬೇರೆ, ಈಗಿನ ಕಾಲಘಟ್ಟ ಬೇರೆ. ಅಲ್ಲ, ನೀವು ಇಮೇಜ್ ಬಿಲ್ಡಿಂಗ್ ಇದೆಯಲ್ಲ ಸರ್, ದಟ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಇಟ್ ಸ್ಟಾರ್ಟೆಡ್ ಇನ್ ಗುಜರಾತ್, ಸ್ಟಿಲ್ ಇಸ್ ಗೋಯಿಂಗ್. ನೀವು ಇವತ್ತು ಕೂಡ ಮೋದಿಯ ಇಮೇಜ್ ಅನ್ನ ಹ್ಯಾಂಗ್ ಬಿಲ್ಡ್ ಮಾಡ್ತಾರೆ ನೋಡಿ. ಒಂದು ವಿಚಾರಕ್ಕೆ ಅವ್ರನ್ನ ರಿಯಾಕ್ಟ್ ಮಾಡಿಸೋ ರೀತಿ, ಅವ್ರನ್ನ ಒಂದು ಹೇಳಿಸುವ ರೀತಿ, ಅವರ ಇಡೀ ಯು ಸಿ ದಟ್ ಅವರ ಬಟ್ಟೆ ಇನ್ನೊಂದು ಮತ್ತೊಂದು ನಿಂತ್ಕೊಳ್ಳೋದು ಅದರ ಹಿಂದೆ ಒಬ್ಬ ನಿರ್ದೇಶಕ ಇದ್ದಾನೆ. ಕರೆಕ್ಟ್. ಅವರೇ ಒಂದು ನಿರ್ದೇಶಕನ ನೇಮಿಸ್ಕೊಂಡಿದ್ದಾರೆ. ಕರೆಕ್ಟ್. ಆ ಡೈರೆಕ್ಟ್ ವಿಲ್ ಡೈರೆಕ್ಟ್ ಟು ಬಿಲ್ಡ್ ಹೀಸ್ ಇಮೇಜ್. ಹೌದು. ಆ ಇಮೇಜ್ ಯಾವ ರೀತಿ ಬಿಲ್ಡ್ ಮಾಡಲಾಗಿದೆ ಅಂದ್ರೆ, ದೇಶಕ್ಕಿಂತ ಮೋದಿಯವರು ದೊಡ್ಡವರು ಅನ್ನುವ ರೀತಿ ಇಮೇಜ್ ಅನ್ನು ಬಿಲ್ಡ್ ಮಾಡಲಾಗಿದೆ. ಹೌದು. ಸೊ ಆ ರೀತಿ ಇಮೇಜ್ ಇದೆಯಲ್ಲ, ಅಂತ ಇಮೇಜಿನ ಒಬ್ಬ ವ್ಯಕ್ತಿ ಇರುವಾಗ ಅದನ್ನ ರಿಪ್ಲೇಸ್ ಮಾಡೋದು ಅಟ್ ಈಸಿ ಆಗಲ್ಲ. ಹಂಗೆ ಆತರ ರಿಪ್ಲೇಸ್ ಮಾಡ್ಬೇಕಂದ್ರೆ ಮೋದಿ ಅವರ ಕೋಆಪರೇಷನ್ ಎಷ್ಟಿರ್ಬೇಕು ಸರ್? ಅದನ್ನೇ ಅದು ಬಹಳ ಮುಖ್ಯವಾದ್ದು ಅಂತ. ಅವರು ಮೋದಿಯವರು ನಾನು ಹಿಂದಿರ್ತೀನಿ, ಇನ್ನೊಬ್ಬರು ಪ್ರಧಾನಿ ಆಗ್ತಾರೆ ಅಂತ ಅವ್ರ ಬಾಯಲ್ಲಿ ಬಂದ್ರೆ ಅವಾಗ ಇಟ್ ಮೇ ವರ್ಕ್. ನಾನು ಇರ್ತೀನಿ, ಚುನಾವಣಾ ಪ್ರಚಾರ ಮಾಡ್ತೇನೆ, ಮಾಡ್ತೇನೆ, ಬಟ್ ನಂದು 75 ವರ್ಷ ಏಜ್ ಮುಗ್ದಿದೆ, ಐ ಡೋಂಟ್ ವಾಂಟ್ ಟು ಬಿ ಪ್ರೈಮ್. ಹಾಗಾದ್ರೆ ಸರ್ ಫೈನಲಿ ಸರ್, ಕೊನೆಯದಾಗಿ ನಿತಿನ್ ಗಡ್ಕರಿ ಅವರು, ರಾಜನಾಥ್ ಸಿಂಗ್ ಅವರು, ಯೋಗಿ ಆದಿತ್ಯನಾಥ್, ಅಮಿತ್ ಶಾ 4 ಜನರಲ್ಲಿ ಯಾರು ಆಗ್ತಾರೆ? ರಾಜಕೀಯ ಭವಿಷ್ಯ ಹೇಳೋದು ಕಷ್ಟ ಸರ್. ನಾವಿಬ್ರು ನಿಮ್ಮ ರಾಜಕೀಯ ನಾವು ನೀವು ಹಲವು ವರ್ಷಗಳಿಂದ ರಾಜಕೀಯ ನೋಡ್ತಾ ಬಂದಿದ್ದೀವಿ, ಚರ್ಚೆ ಮಾಡ್ತಾ ಬಂದಿದ್ದೀವಿ, ಮಾತನಾಡ್ತಾ ಬಂದಿದ್ದೀವಿ. ಸೊ ಪಾಲಿಟಿಕ್ಸ್ ಇಸ್ ನಿಮ್ಮ ಅಭಿಪ್ರಾಯದಂತೆ ಯಾರು? ನನಗೆ ಆ ವಿಚಾರದಲ್ಲಿ ಹೇಳೋದೇ ಕಷ್ಟ. ಐ ಡೋಂಟ್ ಸೇ ದಟ್. ಇಟ್ಸ್ ವೆರಿ RSS ಯಾವುದು ಮತ್ತೆ ಯಾರು ಹೊಸ ಮುಖ RSS ಮನಸ್ಸನ್ನ ನೀವು ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಟ್ ಇಸ್ ನಾಟ್ ಎ ಮ್ಯಾಥಮೆಟಿಕ್ಸ್, ಅನ್ಪ್ರೆಡಿಕ್ಟಬಲ್. ಇಟ್ ಇಸ್ ನಾಟ್ ಎ ಮ್ಯಾಥಮೆಟಿಕ್ಸ್. ಇದು ಗಣಿತ ಅಲ್ಲ. ಗಣಿತ ಆದ್ರೆ ಹೇಳ್ಬೋದು. ಸೊ ಅದರಿಂದ ರಾಜಕೀಯ ಭವಿಷ್ಯ ಅಂತ ಹೇಳಕ್ ಸಾಧ್ಯ ಅಲ್ಲ. ಬಟ್ ದಿಸ್ ಇಸ್ ಸಿಚುವೇಶನ್ ನಾವು. ಹೌದು. ಅಂದ್ರೆ ಮೋದಿ ಅವರ ಬದಲಾವಣೆಗಂತೂ ಈ ಕಾರ್ಯತಂತ್ರಗಳು, ಕೆಲಸಗಳು ನಡೆಯೋದಂತೂ ಪಕ್ಕ. ಎಸ್ ಸರ್. ಎಸ್ ಸರ್. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಭಾಗವಹಿಸಿ ಮಾತಾಡಿದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ನರೇಂದ್ರ ಮೋದಿ ಈ ಒಂದು ಅಬ್ಬಬ್ಬಾ ಅನ್ನೋ ಥರ ವಿಶ್ವಗುರು, ಈ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿ ಸ್ಥಾನದಿಂದ ಬದಲಾಗುವಂಥ ಕಾಲ ಸನ್ನಿಹಿತ ಆಗ್ತಾ ಇದೆ ಅನ್ನೋದು BJP ಮತ್ತು RSSನ ಬೆಳವಣಿಗೆಗಳನ್ನು ನೋಡಿದಾಗ ಗಮನಕ್ಕೆ ಬರದೇ ಇರೋದು. ಹಾಗಾದರೆ ಮೋದಿಯವರ ಉತ್ತರಾಧಿಕಾರಿ ಯಾರಾಗ್ತಾರೆ ಅಂತ, BJPಯ ಕಾರ್ಯತಂತ್ರದಂತೆ ಪ್ರಖರ ಹಿಂದುತ್ವವಾದಿಯನ್ನು ಮೋದಿಯವರ ಉತ್ತರಾಧಿಕಾರಿಯನ್ನಾಗಿ ಮಾಡುತ್ತೋ, ಅಥವಾ ಶಶಿಧರ್ ಭಟ್ ಸರ್ ಹೇಳಿರೋ ಥರ ಸೂಕ್ಷ್ಮ ಸಂವೇದನೆ ಮತ್ತು ಸೈಲೆಂಟ್ ಅಜೆಂಡಾ ಇಟ್ಕೊಂಡಂತ ಬೇರೆ ನಾಯಕರನ್ನು ಹುಡುಕುತ್ತೋ, ಕಾದ್ ನೋಡಬೇಕಿದೆ. ಇದಾಗಿತ್ತು ಖ್ಯಾತ ಪತ್ರಕರ್ತರು, ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. 29ರ ಚುನಾವಣೆಯಲ್ಲಿ ಮೋದಿಯವರದೇ ನಾಯಕತ್ವ ಅಂತ BJP ನಾಯಕರುಗಳೇ ಹೇಳ್ತಾ ಇರುವುದಕ್ಕೆ ಕಾರಣ ಏನು? ಸೊ RSS ಮುಂದಿರುವ ಸವಾಲು ಮೋದಿಯವರ ನಂತರ JCB ರಾಜಕಾರಣವನ್ನು ಮಾಡುವ ಹಾರ್ಡ್ಲೈನರ್ ಯೋಗಿ ಆದಿತ್ಯನಾಥ್ ಬೇಕು. ಯಾಕಂದ್ರೆ RSS ಯಾವತ್ತೂ ಕೂಡ ಆ ಸಂಘಟನೆ ಇದೆಯಲ್ಲ, ಅದು ಡೀಪ್ ರೂಟೆಡ್ ಸಂಘಟನೆ. ಮುಂದೇನು ಅನ್ನುವ ಪ್ರಶ್ನೆ ಇಟ್ಕೊಂಡೆ ಆಲೋಚನೆ ಮಾಡುತ್ತೆ. ಹೌದು. ಮೋದಿ ನಂತರ ಯಾರು ಅಂದ್ರೆ ಮೋದಿಯನ್ನ ರಿಪ್ಲೇಸ್ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ಆ ಇಮೇಜ್ ಯಾವ ರೀತಿ ಬಿಲ್ಡ್ ಮಾಡಲಾಗಿದೆ ಅಂದ್ರೆ, ದೇಶಕ್ಕಿಂತ ಮೋದಿಯವರು ದೊಡ್ಡವರು ಅನ್ನೋ ರೀತಿ ಇಮೇಜ್ ಅನ್ನು ಬಿಲ್ಡ್ ಮಾಡಲಾಗಿದೆ. ನಿತಿನ್ ಗಡ್ಕರಿ ಅವರು, ರಾಜನಾಥ್ ಸಿಂಗ್ ಅವರು, ಯೋಗಿ ಆದಿತ್ಯನಾಥ್, ಅಮಿತ್ ಶಾ 4 ಜನರಲ್ಲಿ ಯಾರು ಆಗ್ತಾರೆ?